ನಾನು ಸತೀಶ್. ಸೊ ನಮ್ಮ ಇವತ್ತಿನ ಒಂದು ಟ್ರೇಡಿಂಗ್ ಬಂದು ಲಾಸಲ್ಲಾಗಿದೆ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಾರ್ಕೆಟ್ ಒಂದು ನಿಫ್ಟಿ ಒಂದು ಕಡೆ ಹೋಗ್ತಿತ್ತು, ಬ್ಯಾಂಕ್ ನಿಫ್ಟಿ ಒಂದು ಕಡೆ ಹೋಗ್ತಿತ್ತು, ನಿಫ್ಟಿ ಒಂದು ಕಡೆ ಹೋಗ್ತಿತ್ತು, ಸೇರಿತು ಸುಮಾರು ಕನ್ಫ್ಯೂಷನ್ಸ್ ಆಗಿ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ 17,760ಇಂದ ಮಾರ್ಕೆಟ್ ಕೆಳಗಡೆ ಬೀಳಬೇಕಾಗಿತ್ತು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಫಸ್ಟ್ 2 ಕ್ಯಾಂಡಲ್ಸ್ ಅಥವಾ 3 ಮಿನಿಟ್ಸ್ ಅಥವಾ 1 ಮಿನಿಟ್ ಕ್ಯಾಂಡಲ್ನ ನೋಡಿದ್ರೆ ಅದು ಬಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಮತ್ತೆ ಒಂದು ರಿಕವರ್ ಆಗುತ್ತೆ, ಕೆಳಗಡೆ ಒಂದು ಕಂಟಿನ್ಯೂಷನ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಮಲ್ಟಿಪಲ್ ಟೈಮ್ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು. ಸೊ ಅದಾದಮೇಲೆ ಓವರಾಲ್ ನೀವು ನೋಡಿದ್ರೆ ನನ್ನ ಇವತ್ತಿನ ಲಾಸ್ ಬಂದು ಒಂದು ಸರ್ಟನ್ ಪಾರ್ಟ್ ಆಫ್ ಟೈಮ್ ಬಂದು ಇದು ಹತ್ತಿರ 3,000 ರೂಪಾಯಿ ಗಂಟೆ ಲಾಸಲ್ಲಿತ್ತು ಅಂತಲೇ ಹೇಳ್ಬೋದು. ಮತ್ತೆ ಒಂದು ಮಲ್ಟಿಪಲ್ ಟ್ರೇಡ್ಸ್ ಆಡಿದೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಓವರ್ ಟ್ರೇಡಿಂಗ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ದಟ್ಸ್ ಓಕೆ. ಸಮ್ಟೈಮ್ಸ್ ನೀವು ಹೇಳ್ತಾರೆ ಒಂದು ಟ್ರೇಡ್ ಆಪರ್ಚುನಿಟಿ ಸಿಕ್ಕಿದಾಗ ಆಡಲೇಬೇಕು ಅಂತಲೇ ಹೇಳ್ತಾರೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಏನೊಂದು ಡ್ರಾಪ್ನ ಎಕ್ಸ್ಪೆಕ್ಟೇಷನ್ ಮಾಡಿದೆ, ಆಲ್ಮೋಸ್ಟ್ 11:15 ಅದಾದಮೇಲೆ ಮತ್ತೆ 2:20 ಟೈಮಲ್ಲಿ ಸಹ ಒಂದು ಆಗಿದ್ದರಿಂದ ಸೊ ನನಗೆ ಅಷ್ಟು ಗಂಟೆ ಮಾನಿಟರ್ ಮಾಡೋಕ್ಕೆ ಪ್ಲಸ್ ಒಂದು ಟ್ರಾವೆಲ್ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಒಂದು ರೆಕಾರ್ಡಿಂಗ್ ಸಹ ಸ್ವಲ್ಪ ನನಗೆ ಕಷ್ಟ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ಓವರಾಲ್ P&L ನೋಡಿಕೊಂಡು ರೆಕಾರ್ಡಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೀವು ನೋಡ್ಬೋದು, ಇದು 5 ಮಿನಿಟ್ಸ್ ಕ್ಯಾಂಡಲ್ಸ್ನ ಒಂದು ನಿಫ್ಟಿ ಒಂದು ಟ್ರೆಂಡ್ ನೋಡ್ಬೋದು ನಿಮಗೆ. ಈ ಒಂದು ಕ್ಯಾಂಡಲ್ ಏನಿದೆಯಲ್ಲ 25th ಅಲ್ವಾ, ಸೊ 25th ಒಂದು 9:15 ಕ್ಯಾಂಡಲ್ ನೋಡಿದ್ರೆ ಅದಾದ ನೋಡ್ಬೋದು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲಿಂದ ಬೀಳುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನಂತ ಹೇಳಿದ್ರೆ ಈ ನೆಕ್ಸ್ಟ್ ಕ್ಯಾಂಡಲ್ ಬಂದಿನೇ ನನ್ನ ಸ್ಟಾಪ್ ಲಾಸ್ ಹಿಟ್ ಆಯಿತು. ಮತ್ತೆ ಎಂಟ್ರಾದ ಈ ಒಂದು ರೆಡ್ ಏರಿಯಾ ಕಾಣಿಸ್ತಿದೆಯಲ್ಲ, ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ ಮಾರ್ಕರ್ ಮಾಡಿ. ಸೊ ಅಟ್ಲೀಸ್ಟ್ ಒಂದು ಐಡಿಯಾ ಬರುತ್ತೆ ಅಂತ. ಇದು ಜಸ್ಟ್ ಕಲೀಲಿ ಅನ್ನೋ ಪರ್ಪಸ್ಗೋಸ್ಕರಕ್ಕೆ. ಸೊ ನೋಡ್ಬೋದು ಈ ಒಂದು ಕ್ಯಾಂಡಲಲ್ಲಿ ಸಿಕ್ಕಾಬಳೆ ದೊಡ್ಡದಾಯ್ತು ಇದು. ಓಕೆ, ಈ ಒಂದು ಕ್ಯಾಂಡಲಲ್ಲಿ ನೋಡ್ಬೋದು ನಾನು ಎಂಟ್ರಾದೆ, ಮತ್ತೆ ಒಂದು ಬ್ಯಾಕ್ ಟು ಬ್ಯಾಕ್ ರೆಡ್ ಇದೆ ಅಲ್ಲಿ ಎಂಟ್ರಾದೆ, ಮತ್ತೆ ಸ್ಟಾಪ್ ಲಾಸ್ ಹಿಟ್ ಆಯಿತು. ಅದಾದಮೇಲೆ ಮತ್ತೆ ಒಂದು ಟ್ರೆಂಡ್ ಸಿಕ್ಕಿದ್ಮೇಲೆ ಇಲ್ಲಿ ಎಂಟ್ರಾದೆ. ಸೊ ಈ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಆಲ್ರೆಡಿ ಹೇಳಿದಾಗ ನನಗೆ ಹತ್ತಿರ 3,000 ರೂಪಾಯಿ ಲಾಸ್ ಇತ್ತು ಅಂತ ಹೇಳ್ಬೋದು. ಬಟ್ ದಟ್ಸ್ ಓಕೆ, ರಿಕವರ್ ಮಾಡಿಕೊಂಡು ನಾನು ಈ ಒಂದು ಪಾಯಿಂಟಲ್ಲಿ ಸಹ ಕ್ಲೋಸ್ ಮಾಡಿದೆ. ಅದಾದಮೇಲೆ ಮತ್ತೆ ಎಕ್ಸಾಸ್ಟ್ ಆಗೋಯಿತು, ಮತ್ತೆ ಓವರ್ ಟ್ರೇಡಿಂಗ್ ಆಗಬಾರ್ದು ಇನ್ನೂ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಕೊಂಡು ಸುಮ್ಗೆ. ಅದಾದಮೇಲೆ ನೋಡ್ಬೋದು ಈ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂತು. ಒಂದು ಟೆಂಪ್ಟ್ ಆಯಿತು ಎಂಟ್ರ್ ಆಗ್ಬಿಡೋಣ ಅಂತ. ಬಟ್ ಬೇಡ, ಇವತ್ತು ನಿಫ್ಟಿ ಒಂದು ಎಕ್ಸ್ಪೈರಿ ಇರೋದ್ರಿಂದ ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಒಂದು ಹೋಲ್ಡಲ್ಲಿಟ್ಟು ವೆಯ್ಟ್ ಮಾಡಿದೆ. ಅದಾದ ನೋಡ್ಬೋದು ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಬಂತು. ಈ ಒಂದು ಸರ್ಟನ್ ಪಾಯಿಂಟಲ್ಲಿ ಸಹ ನಾನು ಮಾರ್ಕ್ ಮಾಡ್ತೀನಿ, ಸೊ ಒಂದು ಐಡಿಯಾ ಬರುತ್ತೆ. ಸೊ ಈ ಒಂದು ಸರ್ಟನ್ ಪಾಯಿಂಟಲ್ಲಿ ಸಹ ನೀವು ಎಂಟ್ರಾಗಿರೋ ಆರಾಮಾಗಿ ಒಂದು 30-40 ಪಾಯಿಂಟ್ಸಲ್ಲಿ ನಿಮಗೆ ಪ್ರಾಫಿಟ್ ಬರ್ಬೋದಾಗಿತ್ತು. ಬಟ್ ನಾನು ಮತ್ತೆ ಏನಾದರೂ ಎಂಟ್ರಾಗಿರೋ ನಾನು ಒಂದು ಲಾಸ್ ಏನಿದೆ 1,000 ರೂಪೀಸ್ ಲಾಸ್ ಇದೆ, ಅದು ಒಂದು ಪ್ರಾಫಿಟ್ಟು ಅಪ್ ಟು 2,000 ರೂಪೀಸ್ ಗಂಟ ಇನ್ನೂ ಹೆಚ್ಚಿಗೆ ಪ್ರಾಫಿಟ್ ಬರ್ತಿತ್ತು. ಬಟ್ ದಟ್ಸ್ ಓಕೆ, ಓವರ್ ಟ್ರೇಡಿಂಗ್ ಆಲ್ರೆಡಿ ಆಗಿರೋದ್ರಿಂದ ಸ್ವಲ್ಪ ನನ್ನದು ಮೈಂಡ್ ಸಹ ಸ್ವಲ್ಪ ಎಕ್ಸಾಸ್ಟ್ ಆಗಿರೋದ್ರಿಂದ ಮತ್ತೆ ಆಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ. ಅದೇ ನೋಡೋದು ಮಧ್ಯಾಹ್ನದ ಒಂದು ಟ್ರೇಡ್ ಎಂಟ್ರಾಗಿದೆ, ಹತ್ತಿರ 1:30ಗೆ ಏನಾದರೂ ಎಂಟ್ರಾಗಿದ್ರೆ ನೋಡೋದು ಬ್ಯಾಕ್ ಟು ಬ್ಯಾಕ್ ರೆಡ್ ಬಂದಿದೆ. ಸೊ ಈ ಒಂದು ಪಾಯಿಂಟ್ ನಾನೇನು ಹೇಳಿದ್ನಲ್ಲ ನಿಮಗೆ, ಒಂದು ಈ ಒಂದು ಪಾಯಿಂಟು ಸೊ ಮಾರ್ಕ್ ಮಾಡ್ತೀನಿ. ಈ ಒಂದು ಪಾಯಿಂಟಲ್ಲಿ ಏನಾದ್ರು ಎಂಟ್ರಾಗಿರೋ ಅಥವಾ 1:30 ಎಂಟ್ರಾಗಿರೋ ಸಹ ನಂಗೆ ಆರಾಮಾಗಿ ಒಂದು ಇನ್ನೊಂದು 30-40 ಪಾಯಿಂಟ್ ಸಿಕ್ಕಿರೋದು ಅಂತಲೇ ಹೇಳ್ಬೋದು. ಬಟ್ ಆಲ್ರೆಡಿ ಹೇಳ್ದಂಗೆ ದಟ್ಸ್ ಓಕೆ, ಸಮ್ಟೈಮ್ಸ್ ಲಾಸ್ ಸಹ ಆಗುತ್ತೆ. ಜಸ್ಟ್ ಟು ಕ್ಯಾರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕಂತ ನಾನು ಅನ್ಕೊಂಡೆ. ಸೊ ಲಾಸ್ ಆಗಿರೋದ್ರಿಂದ ಇವತ್ತು ನಾನೇನು ನಿಫ್ಟಿ ಬೀಸ್ ಏನು ಬೈ ಮಾಡಿಲ್ಲ. ಯೂಶ್ವಲಿ ನಾನು ಪ್ರಾಫಿಟ್ ಬಂದರೆ ನಿಫ್ಟಿ ಬೀಸ್ ಬೈ ಮಾಡೋದ್ರಿಂದ ಇವತ್ತೇನಷ್ಟು ಪ್ರಾಫಿಟ್ ಬಂದಿಲ್ಲ, ಲಾಸ್ ಆಗಿರೋದ್ರಿಂದ ನಿಫ್ಟಿ ಬೀಸ್ ಏನು ಬೈ ಮಾಡೋಕ್ಕೆ ಹೋಗಿಲ್ಲ. ಸೊ ನೋಡೋಣ ನಾಳೆ ಒಂದು ಸೆಷನ್ ಹೆಂಗಿರುತ್ತೆ ಅಂತ. ನನ್ನ ಒಂದು ಎಕ್ಸ್ಪೆಕ್ಟೇಷನ್ ನಾಳೆ ಸೆಷನ್ ಸಹ ಇವತ್ತಿನ ಒಂದು ಲೋ ಏನಿದೆ, ಒಂದು ನಿಮಿಷ ಲೋ ತೋರಿಸ್ಬಿಡ್ತೀನಿ, 17,720 ಬ್ರೇಕ್ ಆಯಿತು ಅಂದರೆ ಮತ್ತೊಂದು ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಇದೆ. ನಾಳೆ ಪ್ರಾಬಬಿಲಿಟಿ ಮತ್ತೊಂದು ಲಾಜಿಕ್ ಹೇಳ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಒಂದು ರೀಸನ್ ನಾನು ಏನಕ್ಕೆ ಸೆಲ್ ಮಾಡಿದೆ ಅಂತ ಹೇಳಿದ್ರೆ, ಮಾರ್ಕೆಟ್ ಸಿಕ್ಕಾಪಟ್ಟೆ ಅಪ್ ಆಗಿರೋದ್ರಿಂದ ಸ್ವಲ್ಪ ಒಂದು ಪ್ರಾಫಿಟ್ ಬುಕ್ಕಿಂಗ್ ಹೆಚ್ಚಿಗೆ ಬರುವಂಥ ಒಂದು ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಪ್ರಾಫಿಟ್ ಬುಕ್ಕಿಂಗ್ ಹೆಚ್ಚಿಗೆ ಬಂದಿಲ್ಲ. ನಾಳೆ ಸಹ ನನ್ನ ಒಂದು ಎಕ್ಸ್ಪೆಕ್ಟೇಷನು CE ಸೈಡ್ ಇರುತ್ತೆ ಅಂತ ಆಸ್ ಆಫ್ ನಾವು ಹೇಳ್ಬೋದು. ಸೊ PE ಸೈಡ್ ಏನಷ್ಟು ಪ್ರೀಮಿಯಮ್ ಸಹ ಇಲ್ಲ. ಸೊ ನೋಡಬೇಕು, ನನ್ನ ಒಂದು ಸ್ಟ್ರಾಟಜಿ ಪ್ರಕಾರ ನನ್ನ ಒಂದು ಅನಾಲಿಸಿಸ್ ಮತ್ತೆ ಮಾಡಿ, ಮಾರ್ಕೆಟಿಂಗ್ ಇದು ಕ್ಲೋಸ್ ಆಗಿದೆ ಇವತ್ತು ನೈಟು ಅಥವಾ ನಾಳೆ ಬೆಳಗ್ಗೆ ಅನಾಲಿಸಿಸ್ ಮಾಡಿ ಆಸ್ ಆಫ್ ನಾವು ನೀವು ನೋಡಿದ್ರೆ ನನ್ನ ಒಂದು ಎಕ್ಸ್ಪೆಕ್ಟೇಷನು ನಾಳೆ ಸಹ CEನ ಸೆಲ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಈ ರೀತಿ ಒಂದು ವೀಡಿಯೋಗಳು ಏನಾದರೂ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತಿದೆ ಅನ್ನೋದು ಸಹ ಒಂದು ಫೀಡ್ಬ್ಯಾಕ್ ಕೊಟ್ಟರೆ ನನಗೂ ಸಹ ಹೆಲ್ಪ್ ಆಗುತ್ತೆ ಅಂತ. ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.